ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಸತ್ಯನಾರಾಯಣ ಅವರು ಕಾವ್ಯ ಹತ್ರ ತುಂಬಾ ಕೇಳ್ಕೊಳ್ತಾ ಇರ್ತಾರೆ. ನೋಡು ಕಾವ್ಯ, ಯಾವುದೇ ಕಾರಣಕ್ಕೂ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೆ ನಾನು ಖಂಡಿತವಾಗಿಯೂ ಕೂಡ ಬದುಕಿರೋದಿಲ್ಲ. ನನ್ನ ಕೈಯಲ್ಲಿ ಜೀವಂತವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂದಿದ ತಕ್ಷಣ, ಅಪ್ಪ ಯಾಕಪ್ಪ ಈ ರೀತಿ ಮಾತಾಡ್ತಾ ಇದ್ದೀರಾ, ಅಕ್ಕ ಓಡೋಗಿದ್ದಾಳೆ ಅಂದಿದ ತಕ್ಷಣ ಅವಳನ್ನ ಹೋಗಿ ನಾವು ಕರ್ಕೊಂಡು ಬರ್ಬೋದು, ಅದು ಬಿಟ್ಬಿಟ್ಟು ನನ್ನನ್ನು ಮದುವೆ ಆಗೋ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಾವ್ಯ ಕೇಳಿದಾಗ, ಹೌದಮ್ಮ ನೀನ್ ಹೇಳೋದು ಕೂಡ ಸರಿನೇ, ದಾರಿ ಗೊತ್ತಿಲ್ದೇನೆ ದಾರಿ ತಪ್ಪಿ ಹೋಗಿರೋಳನ್ನ ಹೋಗಿ ಕರ್ಕೊಂಡ್ ಬರ್ಬೋದು, ಆದ್ರೆ ಮದುವೆ ಮಂಟಪದಿಂದ ಓಡೋಗಿರೋಳನ್ನ ಕರ್ಕೊಂಡ್ ಬರೋಕೆ ಆಗೋದಿಲ್ಲ ಅಂದಿದ ತಕ್ಷಣ ಕಾವ್ಯಗೆ ಶಾಕ್ ಆಗುತ್ತೆ. ನಮ್ಮ ಮಾನ ಮರ್ಯಾದೆ ನಮ್ಮ ಮದುವೆ ಮಂಟಪದಲ್ಲಿ ಹರಾಜ್ ಹಾಕೋದ್ಲು ಆ ಪ್ರೇಮ. ಈ ಪರಿಸ್ಥಿತಿಗೆ ಬಂದ್ರೆ ನಮ್ಮ ಅಪ್ಪ ಅಮ್ಮ ಜೀವಂತವಾಗಿ ಬದುಕಿರೋದಿಲ್ಲ ಅನ್ನೋದು ಗೊತ್ತಿದ್ದು ಕೂಡ ನಮ್ಮನ್ನ ಈ ಪರಿಸ್ಥಿತಿಗೆ ಬಿಟ್ಟು ಹೋಗಿದ್ದಾಳೆ. ನಮ್ಮನ್ನ ಕಾಪಾಡಬೇಕಾಗಿರೋದು ನೀನು ಕಣಮ್ಮ. ಈ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದ ತಕ್ಷಣ ಇಲ್ಲ ಅಪ್ಪ ಸಾಧ್ಯನೇ ಇಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಪ್ಲೀಸ್ ಕಣೆ ಕಾವ್ಯ, ನಿಮ್ಮ ಅಪ್ಪ ನಿಮ್ಮನ್ನ ಇಷ್ಟರ ಮಟ್ಟಿಗೆ ಬೆಳೆಸಿ ಇವಾಗ ನಿಮ್ಮ ಮುಂದೆನೇ ಬೇಡ್ಕೊಳ್ತಾ ಇದ್ದಾರೆ. ಅವರು ಏನು ಬೇಕಿದ್ರೂ ಕೂಡ ಸಹಿಸ್ಕೊಳ್ತಾರೆ, ಆದರೆ ಮಾನ ಮರ್ಯಾದೆ ಬಿಟ್ಟು ಬದುಕು ಅಂದರೆ ಅವ್ರ ಕೈಯಲ್ಲಿ ಆಗೋದಿಲ್ಲ ಕಣೆ. ಪ್ರೇಮಗೆ ಎಲ್ಲ ಸತ್ಯ ಗೊತ್ತಿದ್ರೂ ಕೂಡ ನಮ್ಗೆ ಈ ರೀತಿ ಮೋಸ ಮಾಡಿ ಹೋದ್ಲು. ನೀನು ಕೂಡ ನಮ್ಮನ್ನ ಕೈ ಬಿಡಬೇಡ ಕಣೆ. ತಂದೆ ತಾಯಿಯಾಗಿ ನಿಮ್ಮನ್ನ ಏನು ಕೇಳ್ಕೊಳ್ತಾ ಇದ್ದೀವಿ, ನಮ್ಮ ಮರ್ಯಾದೆನ ಉಳಿಸು ಅಂತ ಕೇಳ್ತಾ ಇದ್ದೀವಿ, ಇದು ತಪ್ಪ ಅಂತ ಅವ್ರ ಅಮ್ಮ ಕೇಳ್ತಾರೆ. ಅಮ್ಮ ಯಾಕಮ್ಮ ಈ ರೀತಿ ಒತ್ತಾಯ ಮಾಡ್ತಾ ಇದ್ದೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಮನಸ್ಥಿತಿನೂ ಕೂಡ ತಿಳ್ಕೊಳ್ಳಿ. ನನ್ನ ಆಸೆ ಕನಸು ಎಲ್ಲದನ್ನೂ ಕೂಡ ಬಿಟ್ಬಿಟ್ಟು ಈ ಮದುವೆನ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಆ ಮಾದೇವ ಅವ್ರನ್ನ ಮದುವೆ ಆಗೋದಿಲ್ಲ ಅಂದಿದ ತಕ್ಷಣ ಅವ್ರ ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ದೀಯಾ, ನಿಜವಾಗ್ಲೂ ಆ ಮನೆಗೆ ಹೋದರೆ ನೀನು ತುಂಬ ಚೆನ್ನಾಗಿರ್ತೀಯ ಅಂದಾಗ, ಅಪ್ಪ ನೀವು ಮಾತು ಕೊಟ್ಟಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಮದುವೆನ ಮಾಡಿಕೊಂಡು ಸಾಯೋ ತನಕನೂ ಕೂಡ ಕಣ್ಣೀರು ಹಾಕ್ಬೇಕಾ, ನೀವು ನನಗೆ ಕೊಡ್ತಾ ಇರೋದು ಅಂದಿದ ತಕ್ಷಣ ಏನು ಮಾತಾಡ್ತಾ ಇದೆಯಾ ಕಾವ್ಯ, ಯಾವ ತಂದೆ ತಾಯಿ ತಾನೇ ಮಗಳು ಕಣ್ಣೀರು ಹಾಕೊಂಡು ಜೀವನ ಮಾಡಲಿ ಅಂತ ನೋಡ್ತಾಳೆ. ನೀನು ಆ ಮನೆಗೆ ಹೋದರೆ ನಿನ್ನ ಆಸೆ ಕನಸು ಎಲ್ಲದೂ ಕೂಡ ಈಡೇರಿಸ್ಕೋಬೋದು. ಆ ಮನೇಲಿ ನೀನು ತುಂಬ ಚೆನ್ನಾಗಿರ್ತೀಯ, ಕಲ್ಯಾಣಿ ಅಂತ ಕುಟುಂಬ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕಮ್ಮ. ಆ ಮನೆಯಲ್ಲಿ ನೀನು ಬರೀ ಸೊಸೆ ಅಲ್ಲ, ಒಬ್ಬ ಮಗಳಾಗಿ ನೋಡ್ಕೊಳ್ತಾರೆ. ನಿಜವಾಗ್ಲೂ ಕೂಡ ಅದು ನನ್ನ ಸ್ನೇಹಿತನ ಮನೆ ಕಣಮ್ಮ, ನಾನು ನೋಡ್ಕೊಂಡು ಬಂದಿರೋಂಥ ಮನೆತನ ಕಣಮ್ಮ. ಅದು ಯಾವುದೇ ಕಾರಣಕ್ಕೂ ಅವರು ನಿನಗೆ ಅನ್ಯಾಯ ಮಾಡೋದಿಲ್ಲ, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಕಲ್ಯಾಣಿ ನಿನ್ನನ್ನು ಸ್ವಂತ ಮಗಳ ಥರ ನೋಡ್ಕೊಳ್ತಾಳೆ ಅಂದಿದ ತಕ್ಷಣ, ಅಪ್ಪ ಪ್ಲೀಸ್ ಅಪ್ಪ ನನಗೆ ಒತ್ತಾಯ ಮಾಡಬೇಡ ಅಪ್ಪ, ಅಕ್ಕ ಮದುವೆ ಮಂಟಪದಿಂದ ಹೋಗಿದ್ದಾಳೆ ಅಂತ ನನಗೆ ಮದುವೆ ಆಗು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ. ನನ್ನ ಮನಸ್ಸಲ್ಲಿ ಆಸೆನ ಹುಟ್ಟಿಸಿದ್ದೆ ನೀವು, ಆ ಆಸೆನ ಇವಾಗ ಮರವಾಗಿ ಬೆಳೆಸಿದ್ದೀರಾ. ಕೊನೆ ಕ್ಷಣದಲ್ಲಿ ನೀವು ಅದನ್ನು ಕಡ್ದಾಕ್ತೀನಿ ಅಂದರೆ ನನಗೆ ಎಷ್ಟು ನೋವಾಗುತ್ತೆ ಅಲ್ವಾ ಅಂತ ಕಾವ್ಯ ಕೇಳ್ತಾಳೆ. ಕಾವ್ಯ ದಯವಿಟ್ಟು ನಿಮ್ಮ ಅಪ್ಪನ ಪರಿಸ್ಥಿತಿನ ಅರ್ಥ ಮಾಡ್ಕೊತಾರೆ. ಅಮ್ಮ ಹೇಳ್ತಾ ಇರಬೇಕಾದ್ರೆ ಸಾಧ್ಯನೇ ಇಲ್ಲ, ಮಾದೇವ ಅವ್ರನ್ನ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಏನಮ್ಮ ಮಾತಾಡ್ತಾ ಇದೆಯಾ, ಮದುವೆ ಆಗೋದಿಲ್ವಾ, ನೋಡು ನಿಮ್ಮ ಅಪ್ಪನಾಗಿ ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಅವರು ಕಾಲಿಗೆ ಬಿದ್ದೇ ಬೀಳ್ತಾರೆ. ಕಾವ್ಯ ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ, ನನ್ನ ಮಾನ ಮರ್ಯಾದೆನ ಉಳಿಸು, ಇಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಬದುಕೋದಿಲ್ಲ, ನಿನ್ನ ಕಾಲು ಕೆಳಗೆ ಬೇಕಿದ್ರೆ ಪ್ರಾಣ ಬಿಡ್ತೀನಿ, ಆದರೆ ಕೊಟ್ಟಿರೋ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಗೊಳ್ಳೋದಿಲ್ಲ. ಈ ಮದುವೆ ಏನಾದರೂ ನಿಂತೋಯ್ತು ಅಂದರೆ ಪಾಪ ಕಲ್ಯಾಣಿ ಜೀವ ಏನಾಗುತ್ತೋ ಏನೋ. ನೋಡಮ್ಮ ಅವ್ರಿಗೆ ಮಾತು ಕೊಟ್ಟು ಮದುವೆನ ನಡೆಸ್ತೀನಿ ಅಂತ ಹೇಳಿದ್ದು ನಾನು, ಇವಾಗ ನನ್ನಿದ್ದೇನೆ ಒಂದು ಕುಟುಂಬ ಸರ್ವನಾಶ ಆಗೋದನ್ನು ನಾನು ನೋಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಿನದಲ್ಲಿ ನಾನು ಯಾರಿಗೂ ಕೂಡ ನೋವು ಕೊಟ್ಟಿಲ್ಲ, ಅಂಥದ್ರಲ್ಲಿ ಇವಾಗ ಒಂದು ಕುಟುಂಬನೇ ಸರ್ವನಾಶ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಾನಾಗಿದ್ದೀನಿ. ಆ ರೀತಿ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅಂಥ ಪರಿಸ್ಥಿತಿ ಬಂತು ಅಂದರೆ ನಾನು ಇಲ್ಲೇ ಸಾಯ್ತೀನಿ, ಆದರೆ ಅವ್ರ ಕುಟುಂಬನ ಸರ್ವನಾಶ ಆಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅವ್ರ ಅಮ್ಮ ಕೂಡ, ಹೌದು ಕಣೆ ಕಾವ್ಯ, ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅವರು ಒಂದು ಸಲ ನಿರ್ಧಾರ ಮಾಡಿದರೆ ಮುಗೀತು, ಯಾವುದೇ ಕಾರಣಕ್ಕೂ ಇವರು ಈ ರೂಮಿಂದ ಆಚೆ ಬರೋದಿಲ್ಲ. ನೀನು ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ಅವ್ರು ಇಲ್ಲೇ ಬೇಕಿದ್ರೆ ಪ್ರಾಣ ಬಿಡ್ತಾರೆ, ಆದರೆ ಅವರು ಆಚೆ ಅಂತೂ ಬರೋದಿಲ್ಲ ಕಣೆ, ಅರ್ಥ ಮಾಡ್ಕೊಳ್ಳೆ. ನೀನು ಆ ಮನೆಗೆ ಹೋದರೆ ತುಂಬ ಸುಖವಾಗಿ ಇರ್ತೀಯ, ಅವರೆಲ್ಲರೂ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನೀನೇನಾದರೂ ಇವಾಗ ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ನನ್ನ ಗಂಡನ ನಾನು ಕಳ್ಕೊಳ್ತೀನಿ, ಅವ್ರನ್ನ ಕಳ್ಕೊಂಡು ಯಾವುದೇ ಕಾರಣಕ್ಕೂ ನಾನಂತೂ ಬದುಕಿರೋದಿಲ್ಲ, ನನಗೆ ನನ್ನ ಗಂಡ ಬೇಕು ಕಣೆ, ನನ್ನ ತಾಳಿ ಭಾಗ್ಯನ ಉಳಿಸ್ಕೊಡು ಕಾವ್ಯ ಅಂತ ಹೇಳ್ತಾ ಇರಬೇಕಾದ್ರೆ, ಅಮ್ಮ ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ದೀರಾ, ಅಯ್ಯೋ ದೇವ್ರೆ ಅಂತ ಹೇಳ್ಬಿಟ್ಟು ಕಾವ್ಯ ಕೂಡ ತುಂಬ ಜೋರಾಗಿ ಅಳ್ತಾ ಇರ್ತಾಳೆ. ದಯವಿಟ್ಟು ಕಾವ್ಯ ಅರ್ಥ ಮಾಡ್ಕೊ ಅಂತ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಇಲ್ಲಿ ಕಾವ್ಯನ ಕೊನೆಗೂ ಕೂಡ ಮದುವೆಗೆ ಒಪ್ಪಿಸ್ತಾರೆ. ಈ ಕಡೆ ಅವ್ರ ಅಪ್ಪ ಅಮ್ಮನೂ ಕೂಡ ಕಲ್ಯಾಣಿ ಹತ್ರ ಬಂದ್ಬಿಟ್ಟು ಕಾವ್ಯ ಮದುವೆಗೆ ಒಪ್ಕೊಂಡಿದ್ದಾಳೆ. ಈ ಮದುವೆ
ಮದುವೆನ ಮಾಡ್ಬೋದು ಅಂತ ಹೇಳಿದ ತಕ್ಷಣ ಮಹೇಶ್ವರಿಗೆ ಫುಲ್ ಶಾಕ್ ಆಗುತ್ತೆ. ಏನಾದರೂ ಮಾಡಿ ತಡಿಬೇಕಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಕಾವ್ಯ ರೂಮ್ಗೆ ಬರ್ತಾಳೆ. ಕಾವ್ಯ, ನನಗೆ ತುಂಬ ಚೆನ್ನಾಗಿ ಗೊತ್ತು ನೀನು ನಿಮ್ಮ ಅಪ್ಪ ಅಮ್ಮ ಒತ್ತಾಯಕ್ಕಾಗಿ ಈ ಮದುವೆನ ಮಾಡ್ಕೊಳ್ತಾ ಇದೀಯ ಅಂತ. ನೋಡು, ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತು. ನಿನಗೊಂದು ದಾರಿನ ಹುಡ್ಕೊಡ್ತೀನಿ. ಅಲ್ಲಿ ಹೋಗಿ ಮದುವೆನ ಕ್ಯಾನ್ಸಲ್ ಮಾಡ್ಕೊ. ನೀನು ಹೋಗಿ ಮಹಾದೇವನ ಮುಂದೆ ಈ ಮದುವೆ ಇಷ್ಟ ಇಲ್ಲ ಅಂತ ನಿನ್ನ ದುಃಖನ ಹೇಳ್ಕೊ. ಅವನು ಯಾವುದೇ ಕಾರಣಕ್ಕೂ ಈ ಮದುವೆನ ಆಗೋದಿಲ್ಲ. ಆವಾಗ ನೀನು ಈ ಮದುವೆಯಿಂದ ಎಸ್ಕೇಪ್ ಆಗ್ಬೋದು ಅಂತ ಮಹೇಶ್ವರಿ ಇಲ್ಲಿ ಕಾವ್ಯ ಮುಂದೆ ಹೇಳಿದ ತಕ್ಷಣ ಕಾವ್ಯ ಕೂಡ ಧೈರ್ಯ ಮಾಡಿ ಮಹಾದೇವನ ಹತ್ರ ಬಂದ್ಬಿಟ್ಟು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಆವಾಗ ಮಹಾದೇವಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.